ನಮಸ್ಕಾರ. ನಿಮಗೆಲ್ಲರಿಗೂ ಸರೋಜಾ ಚಂಗೊಳ್ಳಿ ಲೀಗಲ್ ಹಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಮಾತಾಡ್ತಾ ಇರುವಂತಹ ವಿಚಾರ ಮಹಿಳಾ ಮೀಸಲಾತಿಯನ್ನ ಎತ್ತಿ ಹಿಡಿದ ಸುಪ್ರೀಂ ಕೋರ್ಟಿನ ಸ್ಪೆಷಲ್ ಪಿಟಿಷನ್ ಬಗ್ಗೆ. ಬೆಂಗಳೂರು ವಕೀಲರ ಸಂಘದ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿಯನ್ನ 30% ನಿಗದಿ ಮಾಡಬೇಕೆಂದು ಬೆಂಗಳೂರು ಹೈಕೋರ್ಟಿನಲ್ಲಿ ಕರ್ನಾಟಕ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸ್ ಮತ್ತು ಇತರರು ಸಲ್ಲಿಸಿದಂತಹ ರಿಟ್ ಅರ್ಜಿಯ ಮೇಲೆ ಮಾನ್ಯ ಸುಪ್ರೀಂ ಕೋರ್ಟಿಗೆ ಹಾಕಿರುವಂತಹ ಸ್ಪೆಷಲ್ ಪಿಟಿಷನ್ ನಲ್ಲಿ ಜಸ್ಟಿಸ್ ಎನ್ ಸೂರ್ಯಕಾಂತ್ ಮತ್ತು ಜಸ್ಟಿಸ್ ಎನ್ ಕೋಟೇಶ್ವರ ರಾವ್ ಇದ್ದಂತಹ ದ್ವಿಸದಸ್ಯ ಪೀಠದಿಂದ ಈ ಒಂದು ನಿರ್ದೇಶನವನ್ನ ಕೊಡಲಾಗಿದೆ. ಬೆಂಗಳೂರಿನ ವಕೀಲರ ಸಂಘದ ಚುನಾವಣೆ ಫೆಬ್ರವರಿ 2ಕ್ಕೆ ನಿಗದಿಯಾಗಿತ್ತು. ಈ ಚುನಾವಣೆಯಲ್ಲಿ ಮಹಿಳಾ ವಕೀಲರುಗಳಿಗೆ 30% ಮೀಸಲಾತಿಯನ್ನು ಕೊಡಬೇಕೆಂದು ಕರ್ನಾಟಕ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸ್ ಮತ್ತು ಇತರರು ಕರ್ನಾಟಕ ಹೈಕೋರ್ಟಿನಲ್ಲಿ ರಿಟ್ ಪಿಟಿಷನ್ ಅನ್ನು ಸಲ್ಲಿಸಿದ್ದರು. ಆದರೆ ಈ ರಿಟ್ ಪಿಟಿಷನ್ ಅನ್ನ ಬಹಳ ತಡವಾಗಿ ಸಲ್ಲಿಸಲಾಗಿದೆ ಎಂಬ ಕಾರಣಕ್ಕೆ ಕರ್ನಾಟಕ ಹೈಕೋರ್ಟ್ ಈ ಒಂದು ರಿಟ್ ಪಿಟಿಷನ್ ಅನ್ನ ವಜಾಗೊಳಿಸಿತ್ತು. ಈ ರಿಟ್ ಪಿಟಿಷನ್ನಿನ ವಿರುದ್ಧವಾಗಿ ಮಾನ್ಯ ಸುಪ್ರೀಂ ಕೋರ್ಟಿಗೆ ಕರ್ನಾಟಕ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸ್ ಅಂಡ್ ಅದರ್ಸ್ ರಿಟ್ ಅರ್ಜಿಯನ್ನ ಸಲ್ಲಿಸಿತ್ತು. ದಿನಾಂಕ 24/1/2025 ಮಾನ್ಯ ಸುಪ್ರೀಂ ಕೋರ್ಟ್ ಬೆಂಗಳೂರು ವಕೀಲರ ಸಂಘದ ಚುನಾವಣಾಧಿಕಾರಿ ಮತ್ತು ರಿಟರ್ನಿಂಗ್ ಆಫೀಸರ್ ಆದಂತಹ KN ಫಣೀಂದ್ರ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿ, ನೀವು ಈಗಾಗಲೇ ನಿಗದಿ ಮಾಡಲಾಗಿದ್ದಂತಹ ಫೆಬ್ರವರಿ 2ನೇ ದಿನಾಂಕದ ಚುನಾವಣೆಯನ್ನು ಮುಂದೂಡಬೇಕು ಮತ್ತು ಮಹಿಳಾ ವಕೀಲರುಗಳಿಗೆ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಸಾಕಷ್ಟು ಕಾಲಾವಕಾಶವನ್ನ ಕೊಡಬೇಕು. ಖಜಾಂಚಿ ಸ್ಥಾನವನ್ನ ಅಂದರೆ ವಕೀಲರ ಸಂಘದ ಟ್ರೆಸರರ್ ಪೋಸ್ಟ್ ಅನ್ನ ಮಹಿಳಾ ವಕೀಲರುಗಳಿಗೆ ನಿಗದಿ ಮಾಡಬೇಕೆಂದು ಮಾನ್ಯ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ನಿರ್ದೇಶನವನ್ನ ನೀಡಿದೆ. ಈ ನಿರ್ದೇಶನವನ್ನ ಮಾನ್ಯ ಸುಪ್ರೀಂ ಕೋರ್ಟ್ ಚುನಾವಣಾಧಿಕಾರಿಗಳು ಮತ್ತು ರಿಟರ್ನಿಂಗ್ ಆಫೀಸರ್ ಆದಂತಹ KN ಫಣೀಂದ್ರ ಅವರಿಗೆ ನೀಡಿದ್ದು, ಚುನಾವಣೆಯ ಮುಂದಿನ ದಿನಾಂಕವನ್ನ ನೀವು ನಿಗದಿ ಮಾಡಿ ಮಹಿಳಾ ವಕೀಲರುಗಳಿಗೆ 30% ಮೀಸಲಾತಿ ಬರುವಂತೆ ನೋಡಿಕೊಳ್ಳಬೇಕೆಂದು ನಿರ್ದೇಶನವನ್ನ ನೀಡಿದೆ. 140 ಮಂದಿ ಚುನಾವಣಾ ಕಣದಲ್ಲಿದ್ದಂತಹ ಬೆಂಗಳೂರು ವಕೀಲರ ಸಂಘದ ಚುನಾವಣಾ ಪ್ರಚಾರಕ್ಕೆ ನಿಧಾನಗತಿ ಉಂಟಾಗಿದೆ. ಕರ್ನಾಟಕ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸ್ ಪರವಾಗಿ ಸುಪ್ರೀಂ ಕೋರ್ಟಿನಲ್ಲಿ ಸೀನಿಯರ್ ಅಡ್ವೊಕೇಟ್ ಆದಂತಹ ಜೈನ ಕೊಠಾರಿ ಅವರು ವಾದವನ್ನು ಮಂಡಿಸಿದ್ದರು. ಕರ್ನಾಟಕ ಹೈಕೋರ್ಟಿನಲ್ಲಿ ಕರ್ನಾಟಕ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸ್ ಹಾಕಿದ್ದಂತಹ ಅರ್ಜಿಗಳ ಜೊತೆಗೆ ವಿಚಾರಣೆಗೆ ತೆಗೆದುಕೊಂಡಂತಹ ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಎನ್ ಕೋಟೇಶ್ವರ ರಾವ್ ಇದ್ದಂತಹ ದ್ವಿಸದಸ್ಯ ಪೀಠ ಈ ಒಂದು ನಿರ್ದೇಶನವನ್ನ ನೀಡಿದೆ. ಕರ್ನಾಟಕ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸ್ ಫೋರಂಗೆ ಇತರ ಮಹಿಳಾ ವಕೀಲರುಗಳ ಜೊತೆ ಸಿಕ್ಕಂತಹ ಜಯ ಇದಾಗಿದ್ದು, ದೇಶದ ಎಲ್ಲಾ ಬಾರ್ ಅಸೋಸಿಯೇಷನ್ಗಳಲ್ಲಿಯೂ ಸಹ 30% ಮೀಸಲಾತಿ ಮಹಿಳಾ ವಕೀಲರುಗಳಿಗೆ ನಿಗದಿ ಆಗುತ್ತದೆ ಎಂಬ ಆಶಯದೊಂದಿಗೆ ಈ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರೋಜಾ ಚಂಗೊಳ್ಳಿ ಲೀಗಲ್ ಹಬ್ ಚಾನಲ್.